ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಎಸ್ ಟಿವಿ. ನಾನು ವಿಶ್ವ ಶೆಟ್ಟಿ. ಇವತ್ತು ನಮ್ಮ ಜೊತೆ ಗ್ರಾಮಾಯಣದ ಕುಸುಮ ಹಾಗೂ ಸೀನೂರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೇಡಮ್, ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್ ಸರ್. ಹೇಳಿ. ನಾನು ರಿಯಲ್ ಹೆಸರು ಹೇಳಿಲ್ಲ, ಬಟ್ ರೀಲ್ ಹೆಸರು ಹೇಳಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕನೆಕ್ಟ್ ಆಗ್ತಿದೆ ನಿಮ್ಮ ಪೇರು ಎಲ್ಲ ಜನರಿಗೂ ಕೂಡ. ಬಟ್ ಏನ್ ಹೇಳ್ತೀರಾ ಸರ್ ಈ ಪೇರ್ ಬಗ್ಗೆ? ನಾನು ಫಸ್ಟ್ ಕೇಳ್ಬೇಕು ನಿಮ್ಮ ಹತ್ರ. ಬಟ್ ಆಡಿಯನ್ಸ್ ಎಲ್ಲ ತುಂಬಾ ಕನ್ವಿನ್ಸ್ ಆಗಿದ್ದಾರೆ ನಿಮ್ಮ ಸಾಂಗ್ ಎಲ್ಲ ನೋಡ್ಬಿಟ್ಟು. ಬಟ್ ಹೇಳಿ ಸರ್, ಫಸ್ಟ್ ಇವಾಗ ಪೇರ್ ಬಗ್ಗೆ ಹೇಳೋದಾದ್ರೆ, ನೀವು ನಿಮ್ಮಿಬ್ಬರ ಪೇರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ನಿಮಗೆ ಏನ್ ಅನ್ಸ್ತು ಮೇಘ ಅವ್ರ ಬಗ್ಗೆ? ಸ್ಕ್ರೀನ್ ಸಾಂಗ್ ಎಲ್ಲ ರಿಲೀಸ್ ಆಗಿದೆ, ನೋಡಿದೀರಾ ನೀವು ಸಾಂಗ್? ಇಬ್ರು ಕಾಂಬಿನೇಷನ್ ವರ್ಕ್ ಆಗಿದೆ, ಏನ್ ಹೇಳ್ತೀರಾ? ತುಂಬಾ ಜನದಿಂದ ಅದು ಸಾಂಗ್ ನೋಡಿದಾಗ ಅದೇ ಹೇಳಿದ್ದು, ತುಂಬಾ ಚೆನ್ನಾಗಿ, ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತು. ಈಗ 2 ಸಾಂಗಲ್ಲೂ, ಬೆಂಕಿ ಸಾಂಗ್ ಅಲ್ಲಿ ಮೊನ್ನೆ ರಿಲೀಸ್ ಆಯ್ತಲ್ಲ, ಏನೇ ಹೇಳು ಕುಸುಮ, 2ರಲ್ಲೂ ಅದನ್ನೇ ಹೇಳಿದ್ದು. ಆಮೇಲೆ ಮೇಘ ಜೊತೆ ಆಕ್ಟ್ ಮಾಡಕ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕ್ಕೂ ಅದೊಂದು ಕಂಫರ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಅದರಿಂದ ಸೀನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನಾವು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದಷ್ಟು ರಿಹರ್ಸಲ್ಸ್ ಇಬ್ರು ಮಾಡಿದ್ವಿ. ಸ್ಕ್ರಿಪ್ಟ್ನ ಒಟ್ಟಿಗೆ ಓದಿದ್ವಿ, ಒಂದಷ್ಟು ಸೀನ್ಸ್ಗಳನ್ನ ಮುಂಚೆ ಮಾಡಿದ್ವಿ, ತುಂಬಾ ಡಿಸ್ಕಸ್ ಮಾಡಿದ್ವಿ. ಸೊ ಆ ಬಾಂಡಿಂಗ್ ಇಂದ ಇನ್ನೂ ಚೆನ್ನಾಗಿ, ಮೋಸ್ಟ್ಲಿ ಅದರಿಂದ ಆ ಪೇರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಂದ್ರು ಮೇಡಮ್ ಓವರ್ ಆಲ್ ನೋಡಿದಾಗ, ಸಾಂಗ್ಸ್ ಎಲ್ಲ ನೋಡಿದಾಗ ನಿಮ್ ಕಡೆ ಆಗಿರ್ಬೋದು, ಫೀಡ್ಬ್ಯಾಕ್ ಎಲ್ಲ ಏನ್ ಕೊಟ್ರು ಈ ಜೋಡಿ ಬಗ್ಗೆ, ಓವರ್ ಆಲ್ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಎಲ್ರಿಗೂ ಇಷ್ಟ ಆಯ್ತು ಸಾಂಗು. ಅಂದ್ರೆ ಆ ಒಂದು ಹಳೆ ಆಲ್ರೆಡಿ ಹಿಟ್ ಆಗಿರೋ ಸಾಂಗನ್ನ ಮತ್ತೆ ಹೊಸದಾಗಿ ಮ್ಯೂಸಿಕ್ ಮಾಡಿರೋದು ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಈಗ ಏನೇ ಹೇಳು ಕುಸುಮ, ಇದು ಆಕ್ಚುಲಿ ನನ್ನ ಫೇವ್ರೆಟ್ ಸಾಂಗು. ಇದು ಲಿರಿಕ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಸ್ಲೋ ಆಗಿ ಕನೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಇಷ್ಟ ಆಯ್ತು ಆಕ್ಚುಲಿ. ಅದೇ ಕೊನೆಯದಾಗಿ ಹೇಳ್ತಿರಲ್ಲ, ಸೀನಾ ಅನ್ನುವಂಥ ನಿಮ್ಮ ವಯಸ್ಸಿಂದ ಮೂಡ್ ಬಂದಿರೋದು ಅಂತ ಹೇಳಿ, ಬಟ್ ಅದು ತುಂಬಾ ಕನೆಕ್ಟ್ ಆಗುತ್ತೆ. ರಿಯಲ್ ಆತರ ಫೀಲಿಂಗ್ಸ್ ಕೊಡೋ ತರ ಇದೆ ಸಾಂಗ್ಸ್ ಅಲ್ಲಿ. ಬಟ್ ಅದು ಚೆನ್ನಾಗಿದೆ, ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅದನ್ನ ನೋಡಿದಾಗ ಕೂಡ. ಬಟ್ ನಿಮ್ಗೆ ಈ ತರದೆಲ್ಲ ಒಂದು ಕ್ರಿಯೇಟಿವಿಟಿ ತೆಗೆದಾಗ, ಈಗ ಕೊರಿಯೋಗ್ರಾಫರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈರೆಕ್ಟರ್ ಆಗಿರ್ಬೋದು, ಈ ತರದ್ದೆಲ್ಲ ಒಂದು ಹಿಂಟ್ ಕೊಟ್ಟಾಗ ಏನ್ ಹೇಳ್ತೀರಾ ಅಂತಂದ್ರೆ, ಒಂದೇ ಹೊಸ ಟೀಮ್ ಅಂತ ಹೇಳ್ಬೋದು, ಡೈರೆಕ್ಷನ್ ಟೀಮ್ ಕೂಡ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಅವ್ರವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆರ್ಟಿಸ್ಟ್‌ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್‌ಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ಅವ್ರಿಗೇನ್ ಕೆಲಸ ಕೊಟ್ಟಿದ್ದಾರೋ ಅದನ್ನ ನೀಟಾಗಿ ಮಾಡಿದ್ದಾರೆ. ಸೊ ಈಗ ನಮ್ಮ ಮ್ಯೂಸಿಕ್ ಅಂತ ಬಂದಾಗ, ಈಗ ನಾನು ಪೂರ್ಣಚಂದ್ರ ಸರ್ ಬಗ್ಗೆ ಹೇಳಂಗೆ ಇಲ್ಲ, ಮ್ಯೂಸಿಕ್ ಮುಖಾಂತರ ಆಲ್ರೆಡಿ ಅವರು 2-3 ಸಾಂಗ್ ಈ ಸಿನಿಮಾ ಥ್ರೂನೇ ಹಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಇನ್ನೇನು ಜುಲೈ 3ನೇ ತಾರೀಕಿಗೆ ಅವರ ಕೆಲಸ ಗೊತ್ತಾಗುತ್ತೆ. ನಮ್ಮ ಕೆಲಸ ಕೂಡ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಸೊ ಹಾಗಾಗಿ ಅವ್ರಿಗೆ ಕೊಟ್ಟಿರೋ ಕೆಲಸನ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸರ್, ಅಂದ್ರೆ ವಿನಯ್ ಸರ್, ನಿಮ್ದು ಸಿನಿ ಜರ್ನಿ ಗ್ರಾಫ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ನೋಡಿದೀವಿ ಸಿನಿಮಾನು. ಈಗ ಪೆಪ್ಪೆ ಆಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ, ಅಂದೊಂದಿತ್ತು ಕಲಾ, ಇದೆಲ್ಲಾನು ನೆಕ್ಸ್ಟ್ ಲೆವೆಲ್, ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಆಗಿರ್ಬೋದು, ಅದೆಲ್ಲಾನು ಹೋಲಿಸಿ ಗ್ರಾಮಾಯಣಕ್ಕೆ ಬಂದ್ರೆ ಇದು ಒಂಥರ ನೆಕ್ಸ್ಟ್ ಲೆವೆಲ್ ರೀತಿಯಾಗಿ. ಅಂದ್ರೆ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಇರ್ಬೋದು, ನಿಮ್ಮ ಡೆಡಿಕೇಶನ್ ಏನಿರ್ಬೋದು, ಇದ್ರಲ್ಲಿ ನಮಗೆ ಕಾಣಿಸುತ್ತೆ. ಬಟ್ ಈ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್? ಇದೆಲ್ಲ ಯಾಕೆ ನಿಮ್ಮನ್ನೇ ಈ ಪಾತ್ರಗಳೆಲ್ಲ ಹುಡ್ಕೊಂಡು ಬರ್ತಾ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ? ಅಂದ್ರೆ ಅದು ನಾನು ಲಕ್ಕಿ ಅನ್ಸುತ್ತೆ, ಈ ತರ ಒಳ್ಳೆ ಸಿನಿಮಾಗಳು, ಒಳ್ಳೆ ಕತೆಗಳು, ಈಗ ಡೈರೆಕ್ಟರ್ಸು ಈ ತರ ಒಂದು ಕತೆ ಮಾಡಿದಾಗ ಅವರು ನನ್ನನ್ನು ಅದ್ರಲ್ಲಿ ಹಾಕೊಂಡು ಮಾಡಬೇಕು ಅನ್ಕೊಳೋದು, ಅದು ತುಂಬ ಖುಷಿ ಅನ್ನುತ್ತೆ. ಆಮೇಲೆ ನಾನು ಏನಂದರೆ, ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಒಂದು ವೇರಿಯೇಷನ್ ಇರಲಿ, ಈ ಥರ ಆ ರೀತಿಯಲ್ಲಿ ಹುಡುಕ್ತೀನಿ. ಸೊ ಆಮೇಲೆ ನನ್ನ ಹಿಂದಿನ ಸಿನಿಮಾಗಳು ನೋಡಿ, ಸೊ ನಂದು ಒಂದು ಜಾನರ್ಗೆ ಫಿಕ್ಸ್ ಆಗಿಲ್ವಲ್ಲ, ಸೊ ಅದರಿಂದ ಈ ಥರ ಬೇರೆ 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 ಕತೆಗಳು ಬರುತ್ತೆ ಅಂತ ಅನಿಸುತ್ತೆ. ಅಂದ್ರೆ ನಿಮ್ಗೆ ಆಸೆ ಇದೆ ಈ ತರದ ಪಾತ್ರಗಳನ್ನೇ ನಾನು ಮಾಡ್ಬೇಕು ಅನ್ನುವಂಥದ್ದು ಆಸೆ? ಆ ಥರ ಒಂದು ಇಟ್ಕೊಂಡಿಲ್ಲ, ಇದೇ ಥರ ಪಾತ್ರಗಳು ಮಾಡ್ಬೇಕಂತ. ಅದೊಂದ್ಸಲಿ ತಲೆಯಲ್ಲಿ ಕೂತ್ಬಿಟ್ರೆ, ಬಟ್ ನಾವು ಬರೀ ಆ ರೀತಿಯಲ್ಲಿ ಸ್ಕ್ರಿಪ್ಟ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ಒಂದು ಪಾತ್ರ ತಲೆಯಲ್ಲಿ ಸ್ಟಕ್ ಆಗಿಲ್ಲ ಅಂದರೆ, ಬೇರೆ ಬೇರೆದು ತುಂಬಾ ಬೇರೆ ಬೇರೆ ಪಾತ್ರಗಳು ಕಾಣಿಸ್ಕೊಳುತ್ತೆ. ಕೆಲವೊಂದು ಗ್ಲಿಮ್ಸ್ ಅಥವಾ ಈ ಟೀಸರ್, ನಿಮ್ದು ಎಂಟ್ರಿ ಟೀಸರ್, ಇನ್ನೊಂದು ಸಾಂಗ್ ಎಲ್ಲ ನೋಡಿದಾಗ
ಅದ್ಭುತವಾಗಿ ಏನೋ ಒಂದು ಸಿನಿಮಾ ಇದಾಗುತ್ತೆ, ಒಳ್ಳೆ ಕಾಂಟೆಂಟ್ ಇರುವಂತ ಸಿನಿಮಾ ಅಂತ ಅನ್ಸುತ್ತೆ ನಮ್ಗೆಲ್ಲ. ಅಂದ್ರೆ ರಿಲೀಸ್ ಆದ್ಮೇಲೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸಿನಿಮಾ ಅನ್ನೋದು ಅನ್ಸುತ್ತೆ. ಬಟ್ ಇದು ಎಲ್ಲೋ ಈ ತರದ ಒಂದು ಕಾಂಟೆಂಟ್ ನ ಇನ್ನೂ ಒಂದ್ ಸ್ವಲ್ಪ ಬೇಗನೆ ನಾವು ತಗೊಂಡ್ ಬರ್ಬೇಕಾಗಿತ್ತು. ಒಂದ್ ಸ್ವಲ್ಪ ಎಲ್ಲೋ ಸ್ಟಾರ್ಟ್ ಮಾಡಿದ್ದ ಇಲ್ಲಿ ತನಕ ಬಂದಿದ್ದು ಎಲ್ಲ ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಈ ತರದ ಒಂದು ಕಂಟೆಂಟ್ ಇನ್ನೂ ಬೇಗ ನಾವು ತರಬೇಕಾಗಿತ್ತು ಅಂತ ಅನ್ಸುತ್ತೆ ಏನು? ಒಂದೊಂದು ಸಿನಿಮಾಗಳು ಹಾಗೆ ಅದಕ್ಕಾದ ಒಂದು ಟೈಮ್ ಕೊಡಬೇಕು, ಅದಕ್ಕೆ ಒಂದು ಟೈಮ್ ಬರಬೇಕು. ಸೊ ಅದೇ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ಸೊ ಗ್ರಾಮೀಣ ಸ್ಕ್ರಿಪ್ಟ್ ಅವರು ಕೇಳಿದಾಗ ಅವ್ರು ಹೇಳಿದಾಗ ಈ ಕತೆ ಅದೇ ಎಲ್ಲ ಮಾಡಿಸ್ಕೊಳುತ್ತೆ, ಅದಕ್ಕಾದ ಅದ್ರ ಟೈಮ್ ಕೊಡಬೇಕು, ಬಟ್ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವು ಆ ಭರವಸೆ ಇಟ್ಕೊಂಡು ಸಿನಿಮಾ. ಓಕೆ ಸರ್. ಸರ್ ಹೇಳ್ತಾ ಇದ್ರಿ ಮೊನ್ನೆ 8 ಸಾಂಗ್ ಇದೆ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರಿ. ಬಟ್ 5 ರಿಲೀಸ್ ಆಗಿದೆ. ಬಟ್ ನೀವು ನೋಡಿದಿರ 8 ಸಾಂಗನ್ನು ಇದೆಲ್ಲ ಮಾಡಿ, ಅಂದ್ರೆ ವಿಡಿಯೋ ಫುಲ್ ನೋಡಿದಾಗ ನಿಮ್ಗೆ ಯಾವ ಸಾಂಗ್ ಸರ್ ಇದು ನನಗೆ ತುಂಬಾ ಕಾಡುತ್ತೆ ಈ ಸಾಂಗ್ ಅನ್ನುವಂಥದ್ದು ಅಂತ ಹೇಳೋದಾದ್ರೆ? 8 ಸಾಂಗ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ನನಗೆ ಈ ಸಾಂಗು? ತುಂಬಾ ಇಷ್ಟವಾದ ಸಾಂಗ್ ನನಗೆ ಅಂದ್ರೆ ಒಂದು ಜಾತ್ರೆದು ಒಂದು ಸಾಂಗ್ ಇದೆ. ತುಂಬಾ ಒಳ್ಳೆ ಈ ಟಮ್ಟೆದು ಬೀಟ್ಸ್ ಜೊತೆ ಒಂದು ಸಾಂಗ್ ಇದೆ. ಆಮೇಲೆ ಅದು ತುಂಬಾ ಒಂದು ಕಲ್ಚರಲ್ ಸಾಂಗ್, ಆ ಊರಿನ ಒಂದು ಹಬ್ಬದ ಮೇಲೆ ಈ ಸಾಂಗ್ ಇದೆ. ಸೊ ಆ ಸಾಂಗ್ ನಂಗೆ ತುಂಬಾ ಇಷ್ಟ. ಅವ್ರ ಬಗ್ಗೆ ನಾವು ನಿಮ್ಮ ಪಾತ್ರದ ಬಗ್ಗೆ ನಾವು ಮಾತಾಡ್ಲೇಬೇಕು. ನಿಮ್ಮ ಕರಿಯರ್ ಅಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಕೊಡುವಂತ ಸಿನಿಮಾ ಅಂತಾನೆ ಹೇಳ್ಬೋದು. ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ಪ್ರತಿಯೊಂದು ನೋಡಿದಾಗ ಅನ್ಸುತ್ತೆ. ಬಟ್ ನಿಮಗೊಂಥರ ಹೊಸತನ ಈ ತರ ಕ್ಯಾರೆಕ್ಟರ್. ಬಟ್ ಆ ಕ್ಯಾರೆಕ್ಟರ್ನ ನೀವು ಹೇಗೆ ರಿಸೀವ್ ಮಾಡ್ಕೊಂಡ್ರಿ, ಹೇಗೆ ಅದನ್ನ ಮಾಡ್ತೀರಾ ಅಂತ? ನನಗೆ ಇದು ಪಾತ್ರ ಹೊಸದೆ ಆಕ್ಚುಲಿ. ಈ ಒಂದು ಹಳ್ಳಿ ಹುಡುಗಿ ಪಾತ್ರ, ಆಮೇಲೆ ಒಂದು ತುಂಬಾ ಸ್ಟ್ರಾಂಗ್ ಹುಡುಗಿ ಪಾತ್ರ ನನಗೆ ತುಂಬಾನೇ ಹೊಸ ಅದು. ಆಮೇಲೆ ಇದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ಗಳೆಲ್ಲ ಮಾಡ್ತಾ ಇದ್ವಿ ನಾವು. ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ, ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಪ್ರಿಪ್ರೇಷನ್ಸ್, ಅದಕ್ಕೆ ಆದಂಥ ಬಾಡಿ ಲ್ಯಾಂಗ್ವೇಜ್, ಅದಕ್ಕೆ ಆದಂಥ ಲ್ಯಾಂಗ್ವೇಜ್, ಇದೆಲ್ಲನೂ ಕೂಡ ನಾವು ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋದ್ವಿ. ಸೊ ಅಲ್ಲಿ ಹೋದಾಗ ಸ್ವಲ್ಪ ಈಸಿ ಆಯಿತು. ಬಟ್ ಆ ಹಳ್ಳಿ ಕಲ್ಚರ್ಗೆ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಇತ್ತು ಅಲ್ಲಿ. ನಾವು ಬೇಸಾಯ ಹೊಡೆಯೋದಾಗಿರ್ಬೋದು. ಸೊ ಅದನ್ನೆಲ್ಲ ಸ್ವಲ್ಪ ಅಲ್ಲೇ ಸ್ಪಾಟ್ ಅಲ್ಲೇ ಕಲ್ತ್ಕೊಂಡು ಮಾಡಿದ್ವಿ. ಅಂದ್ರೆ ಟ್ರ್ಯಾಕ್ಟರ್ ಓಡಿಸೋದು ಆ ಥರದ್ದೆಲ್ಲ. ಅದೆಲ್ಲ ಗೊತ್ತಿತ್ತು ಮುಂಚೆನೇ? ಅಂದ್ರೆ ಕಾರ್ ಓಡಿಸ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಈಸಿನೇ. ಬಟ್ ಅಲ್ಲಿ ಅದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.